ಪೊನ್ನಂಪೇಟೆ ತಾಲೂಕಿನ ಹುದಿಕೇರಿ ಹೋಬಳಿಯ ಬೇಗೂರು ಕೊಲ್ಲಿಯ ತಪ್ಪಲಿನಲ್ಲಿರುವ ಬೇಗೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೇಗೂರು ಶಾಲೆ ಅಮೃತ ಮಹೋತ್ಸವ ಸಮಿತಿ ಅಧ್ಯಕ್ಷ ಕೆಚಟ್ಟಿರ ಅರುಣ ಅಪ್ಪಣ್ಣ, ಅಮೃತ ಮಹೋತ್ಸವದ ಪ್ರಯುಕ್ತ ಏಪ್ರಿಲ್ 10, 11 ಮತ್ತು 12ರಂದು ನಡೆಯುವ ವೈವಿಧ್ಯಮಯ ಕಾರ್ಯಕ್ರಮಗಳ ಕುರಿತು ಮಾಹಿತಿಯನ್ನು ನೀಡಿದರು. ಏಪ್ರಿಲ್ 10ರಂದು ಗ್ರಾಮದಲ್ಲಿರುವ ಕುಟುಂಬಗಳ ನಡುವೆ ಹಾಕಿ ಪಂದ್ಯಾವಳಿ ನಡೆಯಲಿದೆ. ಗ್ರಾಮದ ಪುರುಷ ಮತ್ತು ಮಹಿಳೆಯರಿಗಾಗಿ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆ, ಸಾರ್ವಜನಿಕರಿಗೆ ಆಟೋಟ ಸ್ಪರ್ಧೆ ಮತ್ತು ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಏಪ್ರಿಲ್ 10ರಂದು ಪುರುಷ ಮತ್ತು ಮಹಿಳೆಯರಿಗಾಗಿ ಜಿಲ್ಲಾ ಮಟ್ಟದ ಹಗ್ಗಜಗ್ಗಾಟ ಸ್ಪರ್ಧೆ ನಡೆಯಲಿದೆ. 2 ವಿಭಾಗದಲ್ಲಿ ನಡೆಯುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ 30,000 ಮತ್ತು ಆಕರ್ಷಕ ಟ್ರೋಫಿ, ಎರಡನೇ ಸ್ಥಾನ 20,000 ಮತ್ತು ಆಕರ್ಷಕ ಟ್ರೋಫಿ, ತೃತೀಯ ಸ್ಥಾನ 15,000 ಮತ್ತು ಆಕರ್ಷಕ ಟ್ರೋಫಿ ಹಾಗೂ 4ನೇ ಸ್ಥಾನ ಪಡೆದ ತಂಡಕ್ಕೆ ಸಮಾಧಾನಕರ ಬಹುಮಾನವಾಗಿ ಟ್ರೋಫಿ ನೀಡಲಾಗುತ್ತೆ ಎಂದರು. 74 ವರ್ಷದ ಹಿಂದೆ ಊರಿನ ಹಿರಿಯರು ಸಮಾನ ಮನಸ್ಸಿನವರು ಒಂದೆಡೆ ಸೇರಿ ಚರ್ಚಿಸಿ ಊರಿಗೆ ಒಂದು ಶಾಲೆ ಬೇಕೆಂಬ ಮಹಾ ಆಕ್ಷೆಯಿಂದ ಇಲ್ಲಿನ ಚಾವಡಿಯೊಂದಿಗೆ ಪ್ರಾರಂಭಿಸಿದ ಶಾಲೆ 75 ವರ್ಷದ ಸಂಭ್ರಮ. ಅಮೃತ ಮಹೋತ್ಸವವು ಏಪ್ರಿಲ್ 10, 11, 12 ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ವೈವಿಧ್ಯ ಕಾರ್ಯಕ್ರಮಗಳೊಂದಿಗೆ ಸಂಭ್ರಮಿಸುತ್ತಿದ್ದೇವೆ. ಈ ಏಪ್ರಿಲ್ 10 ಶುಕ್ರವಾರದಂದು ಗ್ರಾಮದಲ್ಲಿರುವ ಕುಟುಂಬಗಳ ನಡುವೆ 5 ಜನರ ಹಾಕಿ ಪಂದ್ಯಾವಳಿ ನಡೆಯುತ್ತದೆ ಮತ್ತು ಗ್ರಾಮದ ಪುರುಷ ಮತ್ತು ಮಹಿಳೆಯರಿಗೆ ತೆಂಗಿನಕಾಯಿ ಗುಂಡು ಹೊಡೆಯುವ ಸ್ಪರ್ಧೆ, ಸಾರ್ವಜನಿಕ ಆಟೋಟ ಸ್ಪರ್ಧೆ ಇರುತ್ತದೆ. ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತದೆ. ದಿನಾಂಕ 11/3/2026 ಶನಿವಾರ ಪುರುಷ ಮತ್ತು ಮಹಿಳೆಯರಿಗಾಗಿ ಜಿಲ್ಲಾ ಮಟ್ಟದ ಹಗ್ಗಜಗ್ಗಾಟ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. 2 ವಿಭಾಗದಲ್ಲಿ ನಡೆಯುವ ಸ್ಪರ್ಧೆಗೆ ಪ್ರಥಮ ಸ್ಥಾನ ವಿನ್ನರ್ಸ್ಗೆ 30,000 ನಗದು ಪ್ಲಸ್ ಟ್ರೋಫಿಯನ್ನು, ದ್ವಿತೀಯ ಸ್ಥಾನ 20,000 ನಗದು ಟ್ರೋಫಿ, ತೃತೀಯ ಸ್ಥಾನ ಪಡೆದ ತಂಡಕ್ಕೆ 15,000 ರೂಪಾಯಿ ಮತ್ತು ಟ್ರೋಫಿ, 4ನೇ ಸ್ಥಾನ ಪಡೆದ ತಂಡಕ್ಕೆ ಸಮಾಧಾನಕರ ಬಹುಮಾನವಾಗಿ ಟ್ರೋಫಿಯನ್ನು ನೀಡಲಾಗುತ್ತದೆ. ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಮಾರ್ಚ್ 31 ಮಂಗಳವಾರ ಸಾಯಂಕಾಲ 4 ಗಂಟೆಯ ಒಳಗೆ ಸರಿ ನೋಂದಾಯಿಸಿಕೊಳ್ಳಬೇಕು. ತಂಡದಲ್ಲಿ 9+2 ಸ್ಪರ್ಧಾಳುಗಳು ಭಾಗವಹಿಸಬಹುದು. ನೋಂದಣಿ ಶುಲ್ಕ 2,000. ಭಾಗವಹಿಸುವ ತಂಡದ ಸ್ಪರ್ಧಾಳುಗಳು ಕೊಡಗು ಜಿಲ್ಲೆಯವರೇ ಆಗಿರಬೇಕು. ತಂಡಕ್ಕೆ ಬೇರೆ ಜಿಲ್ಲೆಯ ಅವರ ಹೆಸರನ್ನು ಸೇರಿಸಿಕೊಳ್ಳುವಂತಿಲ್ಲ. ಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಕಾಯಪಂಡ ಕಂಟಿ ಕರಂಬಯ್ಯ, ಕೆಚಟ್ಟಿರ ಲಲಿತಾ, ಕಾರ್ಯದರ್ಶಿ ಮತ್ರಂಡ ರಾಜ ಮುತ್ತಪ್ಪ ಸದಸ್ಯರು ಪಾಲ್ಗೊಂಡಿದ್ದರು.